ಅಮ್ಮ 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 ನನ್ನ ಕ್ಷಮಿಸ್ಬಿಡಮ್ಮ. ಎಲ್ರ ಮುಂದೆ ನಿನ್ ಮಾನ ಕಳಿಬೇಕು ಅಂತ ನನಗೆ ಕೆಲಸ ಮಾಡಿಲ್ಲಮ್ಮ. ನಿನ್ಗೆ ವಿಷಯ ಗೊತ್ತಾದ್ರೆ ನಿನ್ ಮನ್ಸಿಗೆ ನೋವಾಗುತ್ತೆ ಅಂತ ಈ ವಿಷಯ ಮುಚ್ಚಿಟ್ಟೆ ಅಮ್ಮ. ಅಷ್ಟೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅವ್ವ, ನಿಮಗೆ ನೋವು ಮಾಡಬೇಕು ಅಥವಾ ಮೋಸ ಮಾಡಬೇಕು ಅಂತ ಈ ವಿಷಯನ ಮುಚ್ಚಿಟ್ಟಿಲ್ಲ ಅವ್ವ. ನೀನು ಇಲ್ಲದೆ ಇದ್ದಾಗ ಸುಮ್ಮನ ಜವಾಬ್ದಾರಿ ನನ್ನೇ ಅದನ್ನ ಸರಿಯಾಗಿ ನಿಭಾಯಿಸದೆ ಹೋದ್ರೆ ನಿನಗೆ ಎಲ್ಲಿ ನೋವಾಯ್ತದೋ ಅಂತ ಇದು ಯಾವುದನ್ನು ನಿನ್ ತವ ಹೇಳಿಲ್ಲ ಅವ್ವ. ಹೋಗ್ಕೊಂಡ್ಬಿಟ್ಟೆ, ನಮ್ಮ ಕಡೆಯಿಂದ ತೆಪ್ಪ ಆಗೈತೆ, ದಯವಿಟ್ಟು ಕ್ಷಮಿಸ್ಬಿಡು. ವಿಷಯ ಗೊತ್ತಾದರೆ ನಿನ್ನ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ತದೋ ಅಂತ ಭಯಪಟ್ಟು ನಿಂಗೆ ವಿಷಯ ತಿಳಿಸ್ಲಿಲ್ಲ ಆಟೆಯ. ಅವ್ವ, ನಿಮ್ಮ ಹತ್ರ ವಿಷಯ ಮುಚ್ಚಿಟ್ಟಿದ್ದು ತಪ್ಪೆ, ಆದ್ರೆ ಉದ್ದೇಶ ಕೆಟ್ಟದಲ್ಲವ್ವ. ಅವ್ವ, ಆ ರಾಜಿ ಹೇಳ್ದಂಗೆ ನಮ್ ಸುಮನ್ ಜೀವನ ಏನು ಹಾಳಾಗಿಲ್ಲವ್ವ. ಕೃಷ್ಣವರ ಇದನ್ನೆಲ್ಲ ಮಾಡಿದ್ದು ಆ ರಾಜಿನ. ಆತ್ಮ ಮಾಡ್ತಾರೆ ಒಳ್ಳೆ ಕೆಲಸನ ಸಹಿಸಕ್ಕಾಗ್ದೆ ಆ ಚೀಟಿ ಬರ್ದಿಟ್ಟು ಕೆಟ್ಟ ಕೆಲಸ ಮಾಡೋಳೆ. ಅಲ್ಲ, ಇದನ್ನೆಲ್ಲ ನೋಡ್ಕೊಂಡು 3 ಜನ ಅವಳಿಗೇನು ಶಿಕ್ಷೆ ಕೊಟ್ಟಿಲ್ವೇ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಆದ್ರೆ ನಿಮ್ಮೆಲ್ರಿಗೂ ಶಿಕ್ಷೆ ಆಗಲೇಬೇಕು. ಆ ರಾಜವ್ವ ಅವನಿಗೆ ಸುಮ್ಮನೆ ಕಿಡ್ನಾಪ್ ವಿಷಯ ಮತ್ತೆ ಮಿಸ್ ವಿಷಯ ಎಲ್ಲ ಹೇಳ್ಬಿಟ್ರು ರೀ. ನಮ್ಮವ್ರೆ ಅಂತ ಎದೆಗೆ ಅಪ್ಕೊಂಡಿದ್ದ ಜನನೇ ನನ್ನ ಎದೆಗೆ ಚೂರಿ ಹಾಕ್ಬಿಟ್ರು. ನಿನ್ನ ನನ್ನ ಮನೆ ಮಗ ಅಂದ್ಕೊಂಡಿದ್ದೆ. ಈ ತಾಯಿ ತವೆ ಇಂಥ ದೊಡ್ಡ ವಿಚಾರನ ಮುಚ್ಚಿಕ್ಬಿಟ್ಟೆ ನೀನು ಅಲ್ಲ.